ಸಾನ್ನಿಧ್ಯ ಎಲ್ಲ ಈ ಅಣ್ಣನ ಕೃಪೆ ಚಿಕ್ಕಮ್ಮ. ಅವತ್ತು ಅಮೃತಾಗೆ ಮಾತಾಡೋಕು ಬಿಡದೆ ಅವಳ ಮೇಲೆ ಕೈ ಮಾಡಿ ಅವಳನ್ನು ಕೆಳಗೆ ತಳ್ಳಿ ಅವಳ ಮನಸ್ಸಿಗೆ ದೇಹಕ್ಕೆ ಗಾಯ ಮಾಡಿದವ ಇಂದು ಸತ್ಯವನ್ನು ತಿಳಿದುಕೊಳ್ಳದೆ ಅವಳನ್ನೇ ಮನೆಯಿಂದ ಹೊರಗೆ ಹಾಕಿದ್ದಾನೆ. ಪಾಪ, ಇದರಲ್ಲಿ ಅಮೃತ ತಪ್ಪೇನೂ ಇರಲಿಲ್ಲ. ತನ್ನ ಅಣ್ಣನ ಸಾವಿಗೆ ಚಿರುನೆ ಕಾರಣ ಅಂತ ತಿಳ್ಕೊಂಡಿದ್ದವಳು ತನ್ನ ಅಪ್ಪನ ಪ್ರೀತಿಯನ್ನು ಪಡೆಯುವ ಸಲುವಾಗಿ ಈ ಥರ ಮಾಡಿದ್ಲು. ಹಾಗಂತ ಅವಳು ಮಾಡಿದ್ದು ಸರಿ ಅಂತ ನಾನು ಹೇಳ್ತಿಲ್ಲ. ಅವತ್ತೇ ಅವಳಿಗೆ ತನ್ನ ತಪ್ಪಿನ ಅರಿವಾಗಿತ್ತು. ಆದರೆ ಇವನು ಕೋಪದ ಕೈಗೆ ಬುದ್ಧಿ ಕೊಟ್ಟು ಅವಳನ್ನು ಮನೆಯಿಂದಾನೇ ಆಚೆ ಹಾಕಿದ್ದಾನೆ. ಪಾಪ ಅಮೃತ ಈಗ ಎಲ್ಲಿದ್ದಾಳೋ, ಹೇಗಿದ್ದಾಳೋ, ಅದೆಷ್ಟು ಕಷ್ಟ ಅನುಭವಿಸುತ್ತಿದ್ದಾಳೋ ಏನೋ. ಸಾಗರ್ ಚಕ್ರವರ್ತಿ, ಸಾನ್ನಿಧ್ಯ, ನಾನು ಅಮೃತ ಅಜ್ಜ ಅಜ್ಜಿಗೆ ಫೋನ್ ಮಾಡಿದ್ದೆ. ಅಮೃತ ಅಲ್ಲಿಗೂ ಕೂಡ ಹೋಗಿಲ್ಲ. ಲೋಕೇಶ್, ಅವಳು ಫ್ರೆಂಡ್ಸ್ಗೆ ಕಾಲ್ ಮಾಡಿ ಕೇಳೋಣ ಅಂದರೆ ಅವಳಿಗೆ ಫ್ರೆಂಡ್ಸ್ ಅಂತ ಕೂಡ ಯಾರೂ ಇಲ್ಲ. ಇನ್ನು ಅವಳು ಅವರ ಅಪ್ಪನ ಮನೆಗೆ ಹೋಗಿರೋದು ಸಾಧ್ಯನೇ ಇಲ್ಲ. ಯಾಕಂದರೆ ಅವರಪ್ಪ ಕಾರ್ ಆಕ್ಸಿಡೆಂಟಲ್ಲಿ ತೀರಿಕೊಂಡಿದ್ದಾರೆ. ಪಾಪ, ಈ ವಿಷಯ ಅವಳಿಗೆ ಗೊತ್ತಿದೆಯೋ ಗೊತ್ತಿಲ್ವೋ. ಅಜ್ಜ ಅಜ್ಜಿ ಮನೆಗೂ ಹೋಗಿಲ್ಲ. ಅಪ್ಪನ ಮನೆಗೆ ಹೋಗೋಕೆ ಅಲ್ಲಿ ಯಾರೂ ಇಲ್ಲ. ಇದ್ದಿದ್ರೂ ಅಪ್ಪನ ದುರ್ಬುದ್ಧಿ ಗೊತ್ತಿರುವ ಅಮೃತ ಅಲ್ಲಿಗೆ ಹೋಗ್ತಾನೂ ಇರಲಿಲ್ಲ. ಹಾಗಾದರೆ ಎಲ್ಲೋದ್ಲು? ಮೊದಲೇ ಅವಳಿಗೆ ತನ್ನ ನೋವನ್ನು ಹೇಳಿಕೊಳ್ಳೋಕೆ ಅಂತ ಯಾವ ಫ್ರೆಂಡ್ಸ್ ಕೂಡ ಇಲ್ಲ. ಈಗ ಎಲ್ಲಿ ಅಂತ ಅವಳನ್ನು ಹುಡುಕೋದು? ಅಣ್ಣ, ನೀನೇನು ಮಾಡ್ತೀಯೋ ನಂಗೆ ಗೊತ್ತಿಲ್ಲ. ನಿಮಗೆ ನಾನು 24 ಅವರ್ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಅಮೃತನನ್ನು ಕಣ್ಣ ಮುಂದೆ ಇರಬೇಕು. ಇಲ್ಲ ಅಂದರೆ ನಾನು ಈ ಮನೆ ಬಿಟ್ಟು ಹೋಗ್ತೀನಿ. ಅಮೃತ ಅಜ್ಜ ಅಜ್ಜಿ ನಮ್ಮನ್ನೇ ನಂಬಿ ಅವಳನ್ನು ಈ ಮನೆ ಸೊಸೆಯನ್ನಾಗಿಸಿ ಮಾಡಿಕೊಟ್ಟಿದ್ದಾರೆ. ಈಗ ಅವಳು ಈ ಮನೆಯಲ್ಲಿ ಇಲ್ಲ. ನಾವೇ ಅವಳನ್ನು ಮನೆಯಿಂದ ಹೊರಗೆ ಹಾಕಿದ್ದೀವಿ ಅಂತ ಏನಾದರೂ ಗೊತ್ತಾದರೆ ಅವರೆಷ್ಟು ನೊಂದುಕೊಳ್ಳುತ್ತಾರೆ ಅನ್ನೋ ಪರಿಕಲ್ಪನೆಯಾದರೂ ಇದೆಯಾ ನಿಮಗೆ? ಮದುವೆ ದಿನ ಅವರು ಏನು ಹೇಳಿದರು ಅಂತ ನೆನಪಿದೆಯಾ ಅಣ್ಣ? ಅಮೃತ ತುಂಬ ಕಷ್ಟಪಟ್ಟಿರುವ ಹುಡುಗಿ. ಇಲ್ಲಿಯವರೆಗೂ ಬರೀ ನೋವನ್ನೇ ಅನುಭವಿಸಿದ್ದಾಳೆ. ಉದ್ದೇಶಪೂರ್ವಕವಾಗಿ ಅವಳು ಯಾರಿಗೂ ನೋವನ್ನು ಕೊಟ್ಟಿಲ್ಲ. ತಿಳಿದೋ ತಿಳಿಯದೆಯೋ ಅವಳು ಏನಾದರೂ ತಪ್ಪು ಮಾಡಿದರೆ ದಯವಿಟ್ಟು ಅವಳ ಮೇಲೆ ಕೈ ಮಾಡಬೇಡಿ. ಸಮಾಧಾನವಾಗಿ ತಿದ್ದಿ ಬುದ್ಧಿ ಹೇಳಿದರೆ ಕೇಳ್ತಾಳೆ ಅಂತ. ಆದರೆ ನೀನು ಮಾಡಿದ್ದು ಏನು ಹೇಳು? ಅಮೃತ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳದೆ ಅವಳಿಗೆ ಮಾತನಾಡೋಕ್ಕೂ ಬಿಡದೆ ಅವಳ ಮೇಲೆ ಕೈ ಮಾಡಿದ್ದು ಸಾಲದು ಅಂತ ಈಗ ಅವಳು ಮನೆ ಬಿಟ್ಟು ಹೋಗೋ ಥರ ಮಾಡಿದ್ಯಾ? ಇಷ್ಟು ವರ್ಷದಲ್ಲಿ ಅವಳ ಜೊತೆಯಲ್ಲೇ ಇದ್ದರು ಅವಳು ಏನು ಅಂತ ನೀನು ಅರ್ಥನೇ ಮಾಡಿಕೊಂಡಿಲ್ಲ ಅಲ್ವಾ? ನಿನಗೋಸ್ಕರ ಅಮೃತ ಆಗಿದ್ದವಳು ನಿತ್ಯ ಅಮೃತ ಆಗಿ ಬದಲಾದ್ಲು. ಯಾಕೆ ಹೇಳು? ಜಾತಕ ಕೂಡಿ ಬಂದಿಲ್ಲ, ಹೆಸರು ಬಲ ಇಲ್ಲ, ಮದುವೆ ಆದರೆ ಇಬ್ಬರು ತುಂಬ ಕಷ್ಟಪಡ್ತಾರೆ ಅಂತ ಜ್ಯೋತಿಷ್ಯರು ಹೇಳಿದ್ದನ್ನು ಕೇಳಿ ಎಲ್ಲಿ ನಿನ್ನನ್ನು ಕಳೆದುಕೊಂಡು ಬಿಡ್ತೀನೋ ಅನ್ನೋ ಕಾರಣಕ್ಕೆ ಭಯಕ್ಕೆ ನಿತ್ಯ ಆಗಿದ್ದವಳು ಅಮೃತ ಆಗಿ ಬದಲಾದಳು. ತುಂಬ ಕುಟುಂಬಕ್ಕೆ ಅಡ್ಜಸ್ಟ್ ಆಗಬೇಕು ಅಂತ ಎಷ್ಟು ಕಷ್ಟಪಟ್ಲು. ನಿನ್ನ ಅಷ್ಟೊಂದು ಪ್ರೀತಿಸುವ ಜೀವಕ್ಕೆ ನೀನು ಕೊಟ್ಟ ಹುಡುಗರೇ ಆದರೂ ಏನು ಹೇಳು? ಮಾತು ಮಾತಿಗೂ ಚುಚ್ಚು ಮಾತುಗಳು ಸಾಲದು ಅಂತ ಅವಳ ಮೇಲೆ ಕೈ ಮಾಡಿದ್ದು. ಈಗ ಅವಳನ್ನು ಮನೆಯಿಂದ ಹೊರಗೆ ಹಾಕಿದವನು ನೀನೇ. ಮಾಡೋದೆಲ್ಲ ಮಾಡಿ ಈಗ ಅಳುತ್ತಾ ಕೂತ್ರೆ ಏನು ಪ್ರಯೋಜನ? ಒಂದಂತೂ ಸರಿಯಾಗಿ ಕೇಳಿಸ್ಕೊ. ಅಮೃತ ಈ ಮನೆಗೆ ಬರೋವರೆಗೂ ನಾನು ಈ ಮನೆ ಕಡೆ ತಲೆ ಹಾಕಲ್ಲ ಎಂದವಳು ತನ್ನ ಲಗೇಜ್ ಹಿಡಿದು ಹೊರಟಳು. ಅರ್ಜುನ್ ಮತ್ತು ಚಿರು ಅಮೃತ ಹುಡುಕಾಟದಲ್ಲಿ ತೊಡಗಿದರು. ಮನೆಯವರು ವಿಕ್ರಮ್ಗೆ ಸಮಾಧಾನ ಮಾಡಿ ಧೈರ್ಯ ಹೇಳಿದರು. ವಿಕ್ರಮ್ ಯಾವುದನ್ನು ಕೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಹುಚ್ಚನಂತೆ ಅಮೃತಗಾಗಿ ತನ್ನ ಎಲ್ಲೆಡೆಯೂ ಹುಡುಕಾಡಿದ. ಆದರೆ ಎಲ್ಲಿಯೂ ಅಮೃತ ಸುಳಿಯೂ ದೊರೆಯಲೇ ಇಲ್ಲ. ಸತ್ಯ ಎಲ್ಲರ ಹೆದರು ತೆರೆದುಕೊಳ್ಳಲು ಇನ್ನೂ ಅಗಾಧವಾದ ಸಮಯವಿತ್ತು. ಹಾಗಾಗಿಯೇ ಸತ್ಯ ಬೂದಿ ಮುಚ್ಚಿದ ಕೆಂಡದಂತೆ ಭದ್ರವಾಗಿ ಅಡಗಿ ಕುಳಿತಿತ್ತು. ಯಾರ ಅರಿವಿಗೂ ಬಾರದೆ ಎಲ್ಲ ಸತ್ಯವನ್ನು ತಿಳಿದವ, ಎಲ್ಲರಿಗೂ ಸತ್ಯವನ್ನು ತಿಳಿಸಬೇಕಾಗಿದ್ದವ ತನ್ನ ಕರ್ತವ್ಯದಲ್ಲಿ ತಾನು ನಿರತನಾಗಿದ್ದರೆ ಅರೆಬರೆ ಸತ್ಯವನ್ನು ತಿಳಿದುಕೊಂಡಿದ್ದವ ತಪ್ಪುಗಳ ಮೇಲೆ ತಪ್ಪುಗಳನ್ನು ಮಾಡುತ್ತಾ ತನ್ನ ಪಾಪದ ಕೊಡವನ್ನು ತುಂಬಿಕೊಳ್ಳುವ ಕಾಯಕದಲ್ಲಿ ಮಗ್ನನಾಗಿದ್ದ. ವಿಜಯ್ ತಾನು ಬಂಧಿಸಿ ಇಟ್ಟಿದ್ದವನ ಬಾಯಿ ಬಿಡಿಸಿ ಅಮೃತ ಇರುವ ಜಾಗವನ್ನು ತಿಳಿದುಕೊಂಡನಾದರೂ ಅದಾಗಲೇ ಸಮಯ ಮೀರಿ ಹೋಗಿತ್ತು. ತನ್ನ ವಿರುದ್ಧವೇ ತಿರುಗಿ ಬಿದ್ದಿದ್ದ ಅಮೃತ ತಂದೆಯನ್ನು ಬಗ್ಗು ಬಡಿಯುವ ಸಲುವಾಗಿ ಪ್ರದೀಪ್ ಸಿಂಹ ಅಮೃತಾಳನ್ನು ಅಪಹರಿಸಿದ. ಆದರೆ ಯಾವಾಗ ಶಕ್ತಿ ಅದಕ್ಕೂ ಬಗ್ಗಲಿಲ್ಲವೋ ಆಗ ಮತ್ತಷ್ಟು ಕ್ರೋಧಗೊಂಡ ಸಿಂಹ ಶಕ್ತಿ ಕಾರಿಗೆ ಆಕ್ಸಿಡೆಂಟ್ ಮಾಡಿಸಿ ಅಮೃತಾಳನ್ನು ಬಾಂಬೆಗೆ ಕಳುಹಿಸುವ ಏರ್ಪಾಡು ಮಾಡಿದ. ಅಮೃತ ಕಾಣೆಯಾಗಿ ಅದಾಗಲೇ 15 ದಿನಗಳು ಕಳೆದಿದ್ದವು. ಸಾನ್ನಿಧ್ಯ ಮನೆ ಬಿಟ್ಟು ಹೋದವಳು ಒಂದು ಫೋನ್ ಕಾಲ್ ಸಹ ಮಾಡಿರಲಿಲ್ಲ. ಇತ್ತ ಮನೆಯವರೆಲ್ಲರೂ ಅಮೃತ ಯೋಚನೆಯಲ್ಲೇ ಮುಳುಗಿ ಹೋಗಿದ್ದರಿಂದ ಕಂಪನಿ ವ್ಯವಹಾರ ಕೂಡ ಎಳಿ ತಪ್ಪಿತ್ತು. ಚಿರು, ಅರ್ಜುನ್ ಮತ್ತು ವಿಜಯ್ಗೆ ಅಮೃತಾಳನ್ನು ಹುಡುಕುವ ಜವಾಬ್ದಾರಿಯನ್ನು ಒಪ್ಪಿಸಿ ತಾನು ಕಂಪನಿ ಆಡಳಿತವನ್ನು ಕೈಗೆತ್ತಿಕೊಂಡಿದ್ದ. ಯಾರಿಗೂ ತಿಳಿಯದಂತೆ ನಡೆಸುತ್ತಿರುವ ಕಂಪನಿಯ ಒಂದೊಂದೇ ವ್ಯವಹಾರಗಳು ಗಮನಕ್ಕೆ ಬಂದಿದ್ದವು. ವಿಕ್ರಮ್ ಅಮೃತ ಯೋಚನೆಯಲ್ಲಿಯೇ ಹುಚ್ಚನಂತಾಗಿದ್ದ. 15 ದಿನಗಳಿಂದ ಊಟವಿಲ್ಲದೆ ಬಸವಳಿದಿದ್ದ ಅಮೃತ ಬಾಂಬೆಗೆ ಸಾಗಿಸುತ್ತಿದ್ದ ಮಾರ್ಗ ಮಧ್ಯದಲ್ಲಿಯೇ ಪ್ರಜ್ಞೆ ತಪ್ಪಿದ್ದಷ್ಟೇ ನೆನಪು. ಎಷ್ಟು ಹೊತ್ತಿನ ನಂತರ ಕಣ್ಣು ಬಿಟ್ಟವಳಿಗೆ ತಾನು ಇರುವ ಸ್ಥಳವನ್ನು ನೋಡಿ ತನ್ನ ಕಣ್ಣನ್ನೇ ನಂಬಲಾಗಲಿಲ್ಲ. ಕಣ್ಣು ಬಿಟ್ಟವಳ ಸುತ್ತಲೂ ಅವಳ ಮನೆಯವರೇ ನಿಂತಿದ್ದರು. ಒಂದು ಬದಿಯಲ್ಲಿ ಅವಳ ಅಜ್ಜ ಅಜ್ಜಿ ಕುಳಿತಿದ್ದರೆ
ಮತ್ತೊಂದು ಬದಿಯಲ್ಲಿ ಸೀತಾ ಅವರು ಕುಳಿತಿದ್ದರು. ಅಮೃತ ಕಾಲ ಬಳಿಯಲ್ಲಿ ವಿಕ್ರಮ್ ದುಃಖಿಸುತ್ತಾ ಕುಳಿತಿದ್ದ. ಅಮೃತ ಅಜ್ಜಿ ಅವಳ ಹಣೆಗೆ ಮುತ್ತಿಟ್ಟಿದ್ದರೆ ಅವಳ ಹಣೆಗೆ ಮುತ್ತಿಟ್ಟವರೇ ಅವಳ ತಲೆ ನೆವರಿಸಿ ಕೆಳಗೆ ಹೊರಟರೆ ಉಳಿದವರು ಸಹ ಅವರನ್ನೇ ಅನುಸರಿಸಿದ್ದರು. ಗಂಡ ಹೆಂಡತಿ ಇಬ್ಬರು ಮಾತನಾಡಿಕೊಂಡು ತಮ್ಮಿಬ್ಬರ ನಡುವಿನ ಅಂತರವನ್ನು ಕಡಿಮೆ ಮಾಡಿಕೊಳ್ಳಲಿ ಎಂದು. ಈಗ ಅಲ್ಲಿ ಉಳಿದಿದ್ದು ಕೇವಲ ಅಮೃತ ಮತ್ತು ವಿಕ್ರಮ್ ಮಾತ್ರ. ಇಬ್ಬರು ಸಹ ದುಡುಕಿ ತಪ್ಪು ಮಾಡಿದವರೇ. ಆದರೆ ಅಮೃತಾಗೆ ತನ್ನ ತಪ್ಪಿನ ಅರಿವು ಸ್ವಲ್ಪ ಬೇಗವಾಗಿದ್ದರೆ ವಿಕ್ರಮ್ ಸತ್ಯವನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡದೆ ಆತುರದಿಂದ ಬೇಡದ ನಿರ್ಧಾರವನ್ನು ತೆಗೆದುಕೊಂಡವ ತನ್ನ ಪ್ರೀತಿಯನ್ನು ಶಾಶ್ವತವಾಗಿ ಕಳೆದುಕೊಳ್ಳುವಂತಹ ಹಂತವನ್ನು ತಲುಪಿದ. ಆದರೆ ಅರ್ಜುನ್ ಮತ್ತು ವಿಜಯ್ ಪರಿಶ್ರಮದ ಫಲವೋ, ಅವರಿಬ್ಬರ ಅದೃಷ್ಟವೋ, ಅವರಿಬ್ಬರ ನಡುವಿನ ಪವಿತ್ರ ಪ್ರೀತಿಯೋ ಅಥವಾ ಕಾಣದ ಕೈಯ ಸಮಯೋಚಿತ ನಿರ್ಧಾರದಿಂದಲೋ ಅಮೃತ ಜೀವಂತವಾಗಿ ಮರಳಿ ಸಿಕ್ಕಿದಳು. ಆದರೆ ಈಗ ಸಿಕ್ಕಿರುವ ಪ್ರೀತಿಯನ್ನು ಉಳಿಸಿಕೊಂಡು ಕೊನೆಯವರೆಗೂ ಕಾಪಾಡಿಕೊಂಡು ಹೋಗುವ ಜವಾಬ್ದಾರಿ ಇಬ್ಬರ ಮೇಲೆಯೂ ಇದೆ. ಇಬ್ಬರು ಎಷ್ಟರ ಮಟ್ಟಿಗೆ ತಮ್ಮ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿಕೊಂಡು ಹೋಗುತ್ತಾರೋ. ವಿಕ್ರಮ್ ತನ್ನ ಕಾಲ ಬಳಿ ದುಃಖಿಸುತ್ತಾ ಕುಳಿತಿರುವುದನ್ನು ನೋಡಿದ ಅಮೃತ ತಕ್ಷಣವೇ ತನ್ನ ಕಾಲನ್ನು ಹಿಂದಕ್ಕೆ ತೆಗೆದುಕೊಂಡರೆ ಓಡಿ ಬಂದು ಅವಳನ್ನಪ್ಪಿದ ವಿಕ್ರಮ್ ಅಶ್ರುಧಾರೆಯನ್ನು ಹರಿಸಿದ್ದ. ಒಮ್ಮೆ ಅವಳಿಂದ ದೂರಾಗಿ ಸಾಕಷ್ಟು ನೋವನ್ನು ಅನುಭವಿಸಿದ್ದವ ಮತ್ತೊಮ್ಮೆ ಅವಳನ್ನು ಕಳೆದುಕೊಳ್ಳಲು ಸಿದ್ಧನಿರಲಿಲ್ಲ. ಇತ್ತ ಅಮೃತ ಮನಸ್ಸಿನಲ್ಲಿಯೂ ಅದೇ ಆಲೋಚನೆ ಇದ್ದರೂ ಅವನಿಗೆ ಸರಿಯಾದ ಪಾಠವನ್ನು ಕಲಿಸಬೇಕಾಗಿದ್ದರಿಂದ ಅವನಿಂದ ದೂರ ಸರಿದವಳು ಏನೊಂದು ಮಾತನಾಡದೆ ಮುಸುಕೊದ್ದು ಮಲಗಿದಳು. ಅವಳ ಆ ವರ್ತನೆಯಿಂದ ವಿಕ್ರಮ್ ನೊಂದುಕೊಂಡನಾದರೂ ಹೆಚ್ಚಿನ ತಪ್ಪು ಇವನ ಕಡೆಯಿಂದಾನೇ ಆಗಿದ್ದರಿಂದ ಹೇಗಾದರೂ ಸರಿ ಅವಳನ್ನು ಒಲಿಸಿಕೊಳ್ಳಲೇಬೇಕು, ನಮ್ಮಿಬ್ಬರ ನಡುವಿನ ಅಂತರವನ್ನು ದೂರ ಮಾಡಿಕೊಳ್ಳಲೇಬೇಕು ಎಂದು ನಿರ್ಧರಿಸಿದ ಹಠಕ್ಕೆ ಬಿದ್ದಿದ್ದ. ಅಮೃತ ಮರಳಿ ಸಿಕ್ಕಿರುವ ವಿಷಯ ತಿಳಿದ ಸಾನ್ನಿಧ್ಯಗೆ ಸಂತೋಷವಾದರೂ ಆಸ್ಪತ್ರೆಯಲ್ಲಿನ ಅಧಿಕ ಕೆಲಸದೊತ್ತಡದಿಂದಾಗಿ ಅಮೃತನ ಕಾಣಲು ಮನೆಗೆ ಬರಲಾಗಲಿಲ್ಲ. ಇದರ ಮಧ್ಯೆಯೇ ಒಂದರ ಮೇಲೊಂದರಂತೆ ಇವರ ಕುಟುಂಬವನ್ನು ಹಿಂಬಾಲಿಸಿ ಬಂದಿದ್ದ ಸಾಲು ಸಾಲು ಕಷ್ಟಗಳು ಮಂಜಿನಂತೆ ಕರಗಿ ಹೋಗಿದ್ದವು. ಮನೆಯವರಲ್ಲಿ ಆತಂಕ ಮನೆ ಮಾಡಿತ್ತು. ಯಾವ ಕ್ಷಣದಲ್ಲಿ ಏನಾಗುತ್ತೋ ಎನ್ನುವ ಭಯ ಎಲ್ಲರನ್ನೂ ಆವರಿಸಿತ್ತು. ಹಾಗಾಗಿಯೇ ಅವರ ಮಾತಿನಂತೆ ಮನೆಯಲ್ಲಿ ಶಾಂತಿ ಹೋಮವನ್ನು ನಡೆಸಲು ಸೀತಾ ಅವರ ಮಾತಿನಂತೆ ಮನೆಯಲ್ಲಿ ಶಾಂತಿ ಹೋಮವನ್ನು ನಡೆಸಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡರು. ಅಧಿಕ ಕೆಲಸದ ಒತ್ತಡದಿಂದಾಗಿ ಸಾನು ಪೂಜೆಗೆ ಬರಲಿಲ್ಲವಾದರೂ ವಿಡಿಯೋ ಕಾಲ್ ಮುಖಾಂತರವೇ ಪೂಜೆಯಲ್ಲಿ ಪಾಲ್ಗೊಂಡಿದ್ದಳು. ಅಮೃತ ಅಜ್ಜ ಅಜ್ಜಿ ಮೊಮ್ಮಗಳ ಸಂಸಾರ ಸರಿ ಹೋಗಿದ್ದನ್ನು ನೋಡಿ ತಮ್ಮ ಊರಿನತ್ತ ಪಯಣ ಬೆಳೆಸಿದ್ದರು. ಹೊರಡುವ ಮುನ್ನ ವಿಕ್ರಮ್ಗೆ ಎಚ್ಚರಿಸುವುದನ್ನು ಹಾಗೆಯೇ ಅಮೃತಾಗೆ ಬುದ್ಧಿ ಹೇಳುವುದನ್ನು ಮರೆಯಲಿಲ್ಲ ಅವರು. ಎಲ್ಲ ಮಕ್ಕಳು ಅವರ ಓದಿಗಾಗಿ ಹೊರಗಡೆ ಇದ್ದಿದ್ದರಿಂದ ಮನೆ ಬಿಕೋ ಎನ್ನುತ್ತಿತ್ತು. ಚಿರು ಮತ್ತು ಸ್ಫೂರ್ತಿ ಕಂಪನಿಯ ಕೆಲಸದಲ್ಲಿ ತೊಡಗಿಕೊಂಡರೆ ಅರ್ಜುನ್ ಪ್ರದೀಪ್ ಸಿಂಹ ಕೇಸ್ ಸಲುವಾಗಿ ತಲೆ ಕೆಡಿಸಿಕೊಂಡಿದ್ದ. ಇನ್ನು ವಿಕ್ರಮ್ ಆಫೀಸ್ ಕೆಲಸವನ್ನು ಬಿಟ್ಟು ಅಮೃತಾಳ ಸಮಾಧಾನ ಮಾಡುವ ಕಾಯಕದಲ್ಲಿ ತೊಡಗಿಕೊಂಡಿದ್ದ. ಅಮೃತಾಗೆ ಒಮ್ಮೊಮ್ಮೆ ಅವನ ಅವಸ್ಥೆ ನೋಡಿ ಅಯ್ಯೋ ಎನಿಸಿದರೂ ಮುಂದೆ ಅವನಿಂದ ಮತ್ತೊಮ್ಮೆ ಈ ರೀತಿಯ ತಪ್ಪು ಜರುಗಬಾರದು ಎನ್ನುವ ಕಾರಣದಿಂದಾಗಿ ಸಾನ್ನಿಧ್ಯ ಹೇಳಿದಂತೆ ಕೇಳುತ್ತಿದ್ದಳು. ಅಂದು ವಿಕ್ರಮ್ನ ಹುಟ್ಟುಹಬ್ಬದ ದಿನ. ಮಕ್ಕಳೆಲ್ಲರೂ ಮನೆಗೆ ಬಂದಿದ್ದರು. ಎಲ್ಲರೂ ವಿಕ್ರಮ್ ಮತ್ತು ಅಮೃತ ತಪ್ಪುಗಳನ್ನು ಮನ್ನಿಸಿ ಇಬ್ಬರು ಸದಾಕಾಲ ಖುಷಿಯಾಗಿರಲಿ ಎಂದು ಹರಸಿ ವಿಕ್ರಮ್ಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದರು. ಅಂದೇ ಅವರಿಬ್ಬರ ಮೊದಲ ರಾತ್ರಿಗೂ ಸಹ ಏರ್ಪಾಡು ಮಾಡಲಾಗಿತ್ತು. ಮದುವೆಯಾದ ದಿನದಿಂದ ಒಂದಲ್ಲ ಒಂದು ಕಷ್ಟಗಳನ್ನು ಎದುರಿಸುತ್ತಲೇ ಬಂದಿದ್ದ ಜೋಡಿಗಳು ಅಂತ ಎಲ್ಲವನ್ನೂ ಮರೆತು ಒಬ್ಬರೊಬ್ಬರ ತಪ್ಪುಗಳನ್ನು ಇಬ್ಬರು ಮನ್ನಿಸಿ ಬದುಕಿನ ಹೊಸ ಪಯಣಕ್ಕೆ ತಮ್ಮ ಪ್ರೀತಿಯ ಹೊಸ ಅರ್ಥ ನೀಡಲು ಜೊತೆಯಾಗಿ ಮುನ್ನುಡಿ ಬರೆದಿದ್ದರು. ಅವರಿಬ್ಬರ ನಡುವಿನ ಮನಸ್ತಾಪ ದೂರಾಗಿದ್ದು ನೋಡಿ ಮನೆಯವರ ಮೊಗದಲ್ಲಿ ಚಂದದ ಮಂದಹಾಸ ಮೂಡಿತು. ಎಲ್ಲರೂ ದಿನನಿತ್ಯದ ರೂಢಿಯಂತೆ ಅಂಗಳದಲ್ಲಿ ಕುಳಿತು ಹರಟುತ್ತಿದ್ದರು. ಎಲ್ಲವೂ ಸರಿ ಹೋಯಿತು ಎಂದು ಸಂತೋಷಪಡುವ ಸಮಯಕ್ಕೆ ಸರಿಯಾಗಿ ಲೋಕೇಶ್ ಅವರು ತಮ್ಮ ಬಾಲ್ಯದ ಸ್ನೇಹಿತನ ಮಗಳ ಜೊತೆ ಅರ್ಜುನ್ ಮದುವೆ ಮಾಡುವ ಪ್ರಸ್ತಾಪವನ್ನು ಎಲ್ಲರ ಮುಂದಿಟ್ಟಿದ್ದರು. ಜೊತೆಗೆ ಸಾಗರ್ ಅವರು ಕೂಡ ನಯನಾಳ ಮದುವೆಯನ್ನು ತಮ್ಮ ಸಹೋದ್ಯೋಗಿ ಮಗ ಜೊತೆ ಮದುವೆ ಮಾಡಲು ಪ್ರಸ್ತಾಪವನ್ನು ಇಟ್ಟರು. ಮನೆಯ ಹಿರಿಯರೆಲ್ಲರೂ ಇವರಿಬ್ಬರ ಮಾತುಗಳನ್ನು ಕೇಳಿ ಸಂತೋಷಪಟ್ಟರೆ ಉಳಿದವರು ಮುಂದೇನು ಎನ್ನುವಂತೆ ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು. ಜೀವನದಲ್ಲಿ ಕಷ್ಟಗಳು ಬರುತ್ತವೆ ವಿನಃ ಎಂದಿಗೂ ಕಷ್ಟಗಳ ಜೀವನವಾಗುವುದಿಲ್ಲ. ಆ ದೇವರು ಒಂದರ ಮೇಲೆ ಒಂದರಂತೆ ಕಷ್ಟಗಳನ್ನು ಕೊಡುತ್ತಿದ್ದಾನೆ ಎಂದರೆ ಅದರ ಅರ್ಥ ದೇವರಿಗೆ ನಮ್ಮ ಮೇಲೆ ಕರುಣೆ ಇಲ್ಲವೆಂದಾಗಲಿ ಅಥವಾ ಯಾವುದೋ ಜನ್ಮದಲ್ಲಿ ನಾವು ತಪ್ಪುಗಳನ್ನು ಮಹಾಪಾಪಗಳನ್ನು ಮಾಡಿದ್ದೇವೆಂದಾಗಲಿ ಅಲ್ಲ. ಬದಲಿಗೆ ಬಂದಂತಹ ಕಷ್ಟಗಳನ್ನು ಧೈರ್ಯವಾಗಿ ಎದುರಿಸಿ ಬದುಕನ್ನು ಕಟ್ಟಿಕೊಳ್ಳುವ ಸಾಮರ್ಥ್ಯ ತಾಳ್ಮೆ ನಮಗಿದೆ ಎನ್ನುವುದಷ್ಟೇ ಅದರ ಅರ್ಥ. ಕೆಲವೊಮ್ಮೆ ನಮ್ಮ ತಾಳ್ಮೆಯನ್ನು ಪರೀಕ್ಷಿಸಲು ಸಹ ಈ ರೀತಿಯ ಕಷ್ಟಗಳು ನಮ್ಮನ್ನರಿಸಿ ಬರಬಹುದು.
ಅಂತಹ ಸಂದರ್ಭದಲ್ಲಿ ಧೃತಿಗೆಡದೆ ತಾಳ್ಮೆ ಕಳೆದುಕೊಳ್ಳದೆ ಆ ಪರಿಸ್ಥಿತಿಯ ಇನ್ನೊಮ್ಮೆ ಸಮರ್ಥವಾಗಿ ನಿಭಾಯಿಸಿ ಬಿಟ್ಟರೆ ಸಾಕು. ಕಷ್ಟವೇ ನಮ್ಮ ಬದುಕುವ ಛಲಕ್ಕೆ ಎದರಿ ಬಹುದೂರ ಸಾಗಿಬಿಡುತ್ತದೆ. ವಿಕ್ರಮ್ ಮತ್ತು ಅಮೃತ ಮದುವೆ ನಿಶ್ಚಯವಾದಾಗಿಂದಿಡಿದು ಮದುವೆ ಮುಗಿದ ನಂತರ ಒಂದಲ್ಲ ಒಂದು ಕಷ್ಟಗಳು ಚಕ್ರವರ್ತಿ ಪರಿವಾರವನ್ನು ಬಿಡದೆ ಕಾಡುತ್ತಲೇ ಬಂದವು. ಆದರೆ ಮನೆಯವರಲ್ಲಿನ ನಂಬಿಕೆ, ಸಾನ್ನಿಧ್ಯಳ ಪೂಜೆಯ ಫಲ, ಅರ್ಜುನ್ ಮತ್ತು ವಿಜಯ್ ಬುದ್ಧಿವಂತಿಕೆ, ಚಿರುನ ಸಮಯೋಚಿತ ನಿರ್ಧಾರದಿಂದ ಬಂದಂಥ ಕಷ್ಟಗಳೆಲ್ಲವೂ ಸೂರ್ಯನ ಶಾಖಕ್ಕೆ ಕರಗುವ ಹಿಮದಂತೆ ಕರಗಿ ಮನೆಯವರ ಮನೆಮದ್ದು ಮನಸ್ಸಿನಲ್ಲಿ ಶಾಂತಿ, ನೆಮ್ಮದಿ, ಸಂತೋಷ ನೆಲೆಸಿತ್ತು. ವಿಕ್ರಮ್ ಮತ್ತು ಅಮೃತ ನಡುವಿನ ಮನಸ್ತಾಪ, ಅಂತರ ದೂರಾಗಿ ವಿರುದ್ಧ ದಿಕ್ಕಿನಲ್ಲಿ ಸಾಗುತ್ತಿದ್ದ ಇಬ್ಬರ ದಾರಿಗಳು ಒಂದಾಗಿ ಹೊಸ ಬದುಕಿನ ಒಟ್ಟಾಗಿ ಹೆಜ್ಜೆ ಹಾಕಿದ್ದರು. ಮಕ್ಕಳೆಲ್ಲರೂ ಹೆಚ್ಚಿನ ಓದಿನತ್ತ ಗಮನ ಹರಿಸಿದರೆ ಉಳಿದವರು ತಮ್ಮ ತಮ್ಮ ಕೆಲಸಗಳಲ್ಲಿ ನಿರತರಾಗಿದ್ದರು. ಇದರ ಮಧ್ಯೆಯೇ ಲೋಕೇಶ್ ಮತ್ತು ಸಾಗರ್ ಅವರು ತಮ್ಮ ತಮ್ಮ ಮಕ್ಕಳ ಮದುವೆಯ ವಿಚಾರವನ್ನು ಪ್ರಸ್ತಾಪಿಸಿ ನೆಮ್ಮದಿಯ ನಿದ್ರೆಗೆ ಜಾರಿದರೆ ಉಳಿದವರು ನೆಮ್ಮದಿ ಇಲ್ಲದೆ ನಿದ್ರೆ ಕೆಡಿಸಿಕೊಂಡಿದ್ದರು. ಅತ್ತಿಂದಿತ್ತ ಬಾಲ ಸುಟ್ಟ ಬೆಕ್ಕಿನಂತೆ ಓಡಾಡುತ್ತಿದ್ದರು. ಮುಂದೇನಾಗುತ್ತದೆಯೋ ಎನ್ನುವ ಆತಂಕದೊಂದಿಗೆ ಸ್ಫೂರ್ತಿ, ಲೋ ಅಣ್ಣ, ನಾವು ನಿಂಗೆ ಅವತ್ತೇ ಹೇಳಿದ್ವಿ ವಿಕ್ರಮಣ್ಣನ ಮದುವೆ ಟೈಮ್ನಲ್ಲಿ ಈಗಲೇ ನೀನು ಪ್ರೀತಿ ವಿಷಯನ ಮನೆಯಲ್ಲಿ ಹೇಳು ಅಂತ. ಆದರೆ ನೀನು ನಮ್ಮ ಮಾತನ್ನು ಕೇಳಲೇ ಇಲ್ಲ. ಚಂದ್ರಿಕಾ: ಹೌದು ಸ್ಫೂರ್ತಿ, ಅವತ್ತು ಈ ಗೂಬೆ ನಮ್ಮ ಮಾತು ಕೇಳಿದಿದ್ರೆ ಇವತ್ತು ಇಂಥ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ. ಚಂದನ: ಆಗಿ ಹೋಗಿದ್ದರ ಬಗ್ಗೆ ಮಾತಾಡಿ ಏನು ಪ್ರಯೋಜನ? ಅದು ಬಿಟ್ಟು ಈಗ ಏನು ಮಾಡಬೇಕು ಅಂತ ಯೋಚನೆ ಮಾಡಿ. ನಮ್ಮ ಹತ್ತಿರ ಜಾಸ್ತಿ ಟೈಮ್ ಇಲ್ಲ. ಅನು: ಸಿಂಪಲ್, ಈಗಲೇ ಹೋಗಿ ಮನೆಯವರ ಹತ್ತಿರ ಇವರಿಬ್ಬರ ಪ್ರೀತಿಸುತ್ತಿರುವ ವಿಷಯ ಹೇಳೋದು. ಸ್ಫೂರ್ತಿ: ಹೇ, ಅದು ಅಷ್ಟು ಈಸಿ ಅಲ್ಲ. ಅರ್ಜುನ್: ಪ್ಲೀಸ್ ಕಣ್ರೋ, ನೀವು ನನ್ನ ಮುದ್ದು ಬಜಾರಿಸ್ ಅಲ್ವಾ, ಪ್ಲೀಸ್ ನೀವೇ ಏನಾದರೂ ಮಾಡ್ರೋ. ಹೋಯ್ ಅಣ್ಣ, ನಾವು ಬಜಾರಿಗಳಾ? ಯಾಕೋ ಊಟ ಮಾಡಿದ್ದು ಜಾಸ್ತಿ ಆಯಿತಾ ಅಥವಾ ಬಾಡಿಯಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚು ಆಯಿತಾ? ನಮ್ಮನ್ನು ಬಜಾರಿಗಳು ಅಂದರೆ ಸರಿ ಇರಲ್ಲ. ಏನೋ ಪಾಪ ಅಣ್ಣ ಅಲ್ವಾ ಅಂತ ಹೆಲ್ಪ್ ಮಾಡೋಕ್ಕೆ ಬಂದರೆ ನಮಗೆ ಬಜಾರಿಗಳು ಅಂತೀಯ? ಸರಿ, ನೀನು ಏನಾದರೂ ಮಾಡ್ಕೊ, ನಾವಂತೂ ನಿಂಗೆ ಏನೂ ಹೆಲ್ಪ್ ಮಾಡಲ್ಲ. ಅರ್ಜುನ್: ಅಯ್ಯೋ ನನ್ನ ಮುದ್ದು ಬಂಗಾರಿಸ್ ಅನ್ನೋಕೆ ಹೋಗಿ ಮಿಸ್ ಆಗಿ ಬಜಾರಿಸ್ ಅಂದು ಬಿಟ್ಟೆ. ಅಷ್ಟಕ್ಕೆ ಯಾರಾದರೂ ಈ ಪಾಪದ ಹಣ್ಣನ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಳ್ತಾರಾ? ಹೇಳಿ ಪ್ಲೀಸ್ ಕಣ್ರೋ, ಈಗ ನೀವೇ ನನಗೆ ಹೆಲ್ಪ್ ಮಾಡಬೇಕು. ಇಲ್ಲ ಅನ್ಬೇಡಿ. ನೀವು ನನಗೆ ಈ ವಿಷಯದಲ್ಲಿ ಹೆಲ್ಪ್ ಮಾಡಿದರೆ ನೀವು ಕೇಳಿದ್ದು ಕೊಡ್ತೀನಿ, ನೀವು ಹೇಳಿದ್ದು ಮಾಡ್ತೀನಿ. ಪ್ಲೀಸ್ ಪ್ಲೀಸ್. ಸ್ಫೂರ್ತಿ: ಅಣ್ಣ, ಆರ್ ಯು ಶ್ಯೂರ್? ನಿಜ ಹೇಳ್ತಾ ಇದೆಯಾ ತಾನೇ? ಅನು: ಅಣ್ಣ, ನಾವೇನು ಕೇಳಿದ್ರು ಕೊಡ್ತೀಯಾ? ಅರ್ಜುನ್: ಹೌದು ಕಣ್ರೋ, ಇಟ್ಸ್ ಮೈ ಪ್ರಾಮಿಸ್. ನೀನು ಏನು ಕೇಳಿದರೂ ಕೊಡ್ತೀನಿ, ನೀವು ಏನು ಹೇಳಿದರೂ ಮಾಡ್ತೀನಿ. ಆದರೆ ಈ ಸಮಸ್ಯೆಯಿಂದ ಹೊರಗೆ ಬರೋಕ್ಕೆ ಸಹಾಯ ಮಾಡಿ. ರಾಮ ಮತ್ತು ಸೀತೆಯನ್ನು ಒಂದು ಮಾಡೋಕೆ ಆ ಹನುಮಂತನ ಕಪಿ ಸೇನೆಯನ್ನು ಕಟ್ಟಿಕೊಂಡು ಸೇತುವೆಯನ್ನು ನಿರ್ಮಿಸಿದ ಹಾಗೆ ನನ್ನ ಮತ್ತು ನಯನಾಳನ್ನು ಒಂದು ಮಾಡಲು ನಿಮ್ಮ ಈ ಕಪಿ ಸೇನೆಯನ್ನು ಬಳಸಿ ಒಂದು ಸೇತುವೆ ಕಟ್ಟಬಾರ್ದೆ? ಅದು ಸರಿ. ಈ ಕಪಿ ಸೇನೆ ನಾಯಕಿಯಲ್ಲಿ ಅಣ್ಣ. ಅನು: ಅಣ್ಣ, ನೀವು ನಾಯಕಿ ಅಂತ ಯಾರಿಗೆ ಹೇಳಿದ್ದು? ಅರ್ಜುನ್: ಅದೇ ಕಂಡ್ರು, ನನ್ನ ಮುದ್ದು ತಂಗಿ, ನಿನ್ನ ಪ್ರೀತಿಯ ಅಕ್ಕ ಸಾನ್ನಿಧ್ಯ. ಸ್ಫೂರ್ತಿ: ಅಣ್ಣ, ನಿಂದ್ಯಾಕೋ ಸ್ವಲ್ಪ ಅತಿ ಆಯಿತು. ನಮ್ಮನೆ ಕಪಿಗಳು ಅಂತೀಯಾ? ನಾವು ಕಪಿಗಳಾದರೆ ನೀನು ನಮ್ಮಣ್ಣ ಅಂದರೆ ದೊಡ್ಡ ಕಪಿ. ಅನು: ಏಯ್ ಬಂದರೆ ಇವನ ಹತ್ತಿರ ಏನು ಮಾತು? ನಾವು ಈಗಲೇ ಹೋಗಿ ಈ ವಿಷಯನ ಅಕ್ಕನಿಗೆ ಹೇಳೋಣ. ಚಂದು: ಹೌದು, ಪಾಪ ಸಾನ್ನಿಧ್ಯ ಅಕ್ಕ ಮಾತಿಗೂ ಅಣ್ಣ ಅಣ್ಣ ಅಂತ ಇವರನ್ನು ವಹಿಸಿಕೊಂಡು ಬರ್ತಾರೆ. ಆದರೆ ಇವರು ಅವರನ್ನು ಸೇರಿಕೊಂಡು ನಮಗಿಲ್ಲ ಕಪಿಗಳು ಅಂತಿದ್ದಾರೆ. ಮೊದಲು ಅಕ್ಕನಿಗೆ ವಿಷಯ ಹೇಳಬೇಕು, ಅವರೇ ಸರಿ ಇವರಿಗೆ. ಅನು: ಕರೆಕ್ಟ್, ಬನ್ನಿ ಎಲ್ಲ ಹೋಗುವ. ಅರ್ಜುನ್: ಅಯ್ಯೋ ನನ್ನ ಮುದ್ದು ಬುದ್ಧಿಗಷ್ಟು ತಪ್ಪಾಯಿತು ಕಣ್ರಮ್ಮ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ಯಾವುದೋ ಫ್ಲೋನಲ್ಲಿ ಸತ್ಯ ತಾನಾಗಿಯೇ ಹೊರಗೆ ಬಂದು ಬಿಡ್ತು. ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ, ಸಾರಿ ಪ್ಲೀಸ್. ಅಣ್ಣ. ಸಾನ್ನಿಧ್ಯ: ಏನು ನಡೀತಾ ಇದೆ ಇಲ್ಲಿ? ಇಷ್ಟೊತ್ತಾದರೂ ಯಾಕಿನ್ನೂ ನೀವು ಯಾರೂ ಮಲಗಿಲ್ಲ? ಏನು ಸಮಾಚಾರ? ಸ್ಫೂರ್ತಿ: ಅದನ್ನು ನಾನು ಹೇಳ್ತೀನಿ ಅಕ್ಕ. ವಿಷಯ ಏನಪ್ಪ ಅಂದರೆ ಅನು: ಸ್ಫೂರ್ತಿ ನೀನು ಸುಮ್ಮನೆ ಇರು, ವಿಷಯ ಏನು ಅಂತ ನಾನು ಹೇಳ್ತೀನಿ. ಚಂದ್ರಿಕಾ ಮತ್ತು ಚಂದನ, ನೀವಿಬ್ಬರು ಬೇಡ, ನಾವಿಬ್ಬರು ಹೇಳ್ತೀವಿ. ಸಾನ್ನಿಧ್ಯ: ಅಯ್ಯೋ, ಯಾರೋ ಒಬ್ಬರು ವಿಷಯ ಏನು ಅಂತ ಹೇಳಬಾರ್ದಾ? ಯಾಕೋ ಒಳ್ಳೆ ಚಿಕ್ಕ ಮಕ್ಕಳ ಥರ ಹಾಡ್ತಿದ್ದೀರಾ. ಈಗೇನು ವಿಷಯ ಏನು ಅಂತ ಹೇಳ್ತೀರಾ ಅಥವಾ ನಾನು ಕೆಳಗೆ ಹೋಗ್ಲಾ? ಅಕ್ಕ. ಅರ್ಜುನ್: ಪುಟ್ಟಮ್ಮ, ವಿಷಯ ಏನು ಅಂತ ನಾನು ಹೇಳ್ತೀನಿ. ಅದು ಬಜಾರಿಸ್. ಅದು ಮುಂದೆ ಹೋಗಲಿ ಅಣ್ಣ ಟ್ರೈನು. ಸಾನ್ನಿಧ್ಯ: ಎಲ್ಲ ಸ್ವಲ್ಪ ಬಾಯಿ ಮುಚ್ತೀರಾ? ಅಣ್ಣ, ಎಳೆಯುವುದು ಬಿಟ್ಟು ವಿಷಯ ಏನು ಅಂತ ಹೇಳು.
ಅರ್ಜುನ್, ಪುಟ್ಟಮ್ಮ ನಿಂಗೂ ಗೊತ್ತಿದೆ ಅಲ್ವಾ ವಿಷಯ ಏನು ಅಂತ. ಸಾನು, ಅಣ್ಣ ಈ ಕಪಿಗಳ ಜೊತೆ ಸೇರಿ ನಿಂಗೂ ಅವರ ಬುದ್ಧಿನೇ ಬಂತ ಹೇಗೆ? ವಿಷಯ ಏನು ಅಂತ ನಂಗೆ ಮೊದಲೇ ಗೊತ್ತಿದ್ರೆ ನಿಮಗೆ ಯಾಕೆ ಕೇಳ್ತಿದೆ ಅಲ್ವಾ? ಬಜಾರೀಸ್, ಈ ಕಪಿಗಳ ಅಕ್ಕ ಕೂಡ ದೊಡ್ಡ ಕಪಿನೇ ಅಲ್ವಾ ಅಕ್ಕ? ಸಾನು, ಅಣ್ಣ ವಿಷಯ ಏನು ಅಂತ ಹೇಳ್ತೀಯೋ ಇಲ್ವೋ? ಅನು, ಅಕ್ಕ ಇಷ್ಟು ಬೇಗ ನಿಂಗೆ ಮರ್ತೋಯ್ತಾ? ದೊಡ್ಡಪ್ಪ ಬೆಳಗ್ಗೆ ಅವರ ಫ್ರೆಂಡ್ ಮಗಳ ಜೊತೆ ಅಣ್ಣನ ಮದುವೆ ಮಾಡ್ತೀನಿ ಅಂತ ಹೇಳಿದ್ರು ಅಲ್ವಾ? ಆ ಮದುವೆ ನಮ್ಮ ಅಣ್ಣನಿಗೆ ಇಷ್ಟ ಇಲ್ಲ. ಸಾನು, ಗೊತ್ತು. ಸ್ಫೂರ್ತಿ, ಅದಕ್ಕೆ ಕಾರಣ ಏನಪ್ಪ ಅಂದರೆ ನಮ್ಮಣ್ಣ ನಯನ ಅವರನ್ನು ಇಷ್ಟಪಡ್ತಾ ಇದ್ದಾನೆ. ಸಾನು, ಅದು ಕೂಡ ಗೊತ್ತು. ಅನು, ನಯನ ಅಕ್ಕ ಕೂಡ ಅಲ್ಲಲ್ಲ, ನಯನ ಅತ್ತಿಗೆ ಕೂಡ ಇವನನ್ನು ಇಷ್ಟಪಡ್ತಾ ಇದ್ದಾರೆ. ಸಾನ್ನಿಧ್ಯ, ಹೌದು, ಮುಂದೆ ಹೇಳಿ. ಚಂದನ, ಹೌದು, ಇದರ ಜೊತೆಗೆ ನಯನ ಅಕ್ಕನ ಮದುವೆನ ಕೂಡ ದೊಡ್ಡಪ್ಪ ಬೇರೆಯವರ ಜೊತೆ ಮಾಡ್ತೀನಿ ಅಂತ ಬೇರೆ ಹೇಳಿದರು. ಸಾನ್ನಿಧ್ಯ, ಸರಿ, ನಮ್ಮ ಮುಂದೆ ಹೇಳಿ. ಅನು, ಅದಕ್ಕೆ ಅಕ್ಕ ನಾವೆಲ್ಲರೂ ಸೇರಿ ಈ ಮದುವೆನ ಹೇಗೆ ತಪ್ಪಿಸೋದು ಅಂತ ಡೀಪ್ ಡಿಸ್ಕಷನ್ ಮಾಡ್ತಾ ಇದ್ವಿ. ಸ್ಫೂರ್ತಿ, ಹೌದು ಅಕ್ಕ, ಪ್ಲೀಸ್ ನೀನು ಏನಾದರೂ ಮಾಡು. ಸಾನ್ನಿಧ್ಯ, ಇಲ್ಲಪ್ಪ, ನಾನು ಈ ಆಟಕ್ಕೆ ಇಲ್ಲ, ನೀವುಗಳು ಏನಾದರೂ ಮಾಡ್ಕೊಳ್ಳಿ, ನಾನು ಹೊರಟೆ. ಅರ್ಜುನ್, ಅಯ್ಯೋ ಪುಟ್ಟಮ್ಮ, ನೀನೇ ಈ ಥರ ಹೇಳಿದರೆ ಹೇಗೆ? ಅಪ್ಪ ಮತ್ತು ಮಾವನ ಹತ್ತಿರ ನೀನೇ ಈ ವಿಷಯದ ಬಗ್ಗೆ ಮಾತಾಡಬೇಕು. ಯಾಕಂದರೆ ಈ ಮನೆಯಲ್ಲಿ ಎಲ್ಲರೂ ನಿನ್ನ ಮಾತನ್ನು ಕೇಳ್ತಾರೆ. ಪ್ಲೀಸ್ ಕಣೋ, ಈ ಅಣ್ಣನಿಗಾಗಿ ಇದೊಂದು ಮಾಡೋ. ಸಾನ್ನಿಧ್ಯ, ಅಯ್ಯೋ ಅಣ್ಣ, ಪ್ರೀತಿ ಮಾಡಿದವರು ಮಾಡ್ತಾ ಇರೋರು ನೀವು ಅಂದ ಮೇಲೆ ನೀವೇ ಹೇಳಬೇಕು ಅಲ್ವಾ? ಅದು ಅಲ್ಲದೆ ಅಪ್ಪ ಮತ್ತು ಮಾವನ ಹತ್ತಿರ ನಾನು ಈ ವಿಷಯ ಮಾತಾಡೋದು ಇಲ್ಲಪ್ಪ, ನನ್ನ ಕೈಲಾಗಲ್ಲ. ಅನು, ಮಾತಾಡೋದು ಬಾಯಲ್ಲಲ್ವಾ, ಮತ್ತೆ ಅಕ್ಕ ನೀನು ಹೇಗೆ ಕೈಯಲ್ಲಿ ಮಾತಾಡ್ತೀಯಾ? ಸಾನು, ಅಣ್ಣ ನಿಂಗೆ ಗೊತ್ತಿದೆ ಅಲ್ವಾ ಅಪ್ಪ ಮತ್ತು ಮಾವ ಈ ವಿಷಯದಲ್ಲಿ ಎಷ್ಟೊಂದು ಸ್ಟ್ರಿಕ್ಟ್ ಅಂತ. ನನಗಂತೂ ಅವರ ಮುಂದೆ ನಿಲ್ಲೋ ಧೈರ್ಯ ಇಲ್ಲ. ನೀವುಗಳು ಏನಾದರೂ ಮಾಡ್ಕೊಳ್ಳಿ, ನನಗಂತೂ ಸಿಕ್ಕಾಬಟ್ಟೆ ನಿದ್ದೆ ಬರ್ತಿದೆ, ನಾನು ಹೋಗಿ ಮಲಗ್ತೀನಿ. ಅರ್ಜುನ್, ಪುಟ್ಟಮ್ಮ ಪ್ಲೀಸ್ ಕಣೋ, ಅಪ್ಪ ನೀನು ಹೇಳಿದರೆ ಖಂಡಿತ ಕೇಳ್ತಾರೆ, ಪ್ಲೀಸ್ ಒಂದ್ಸಲ ಟ್ರೈ ಮಾಡು. ಸಾನ್ನಿಧ್ಯ, ಅಣ್ಣ ಒಬ್ಬ ಪೊಲೀಸಾಗಿ ನೀನೇ ಇಷ್ಟೊಂದು ಹೆದರುತ್ತಾ ಇದ್ದೀಯಾ ಅಂದರೆ ಇನ್ನು ನಾನು ಹೇಗೆ ಅವರ ಹತ್ತಿರ ಮಾತನಾಡಲಿ ಹೇಳು? ಸ್ಫೂರ್ತಿ, ಹೌದು ಅಕ್ಕ, ಅಣ್ಣ ಹೇಳ್ತಾ ಇರೋದು ಸರಿಯಾಗಿದೆ. ಈ ಮನೆಯಲ್ಲಿ ನಿನ್ನ ಮಾತು ಅಂದರೆ ಒಂಥರ ವೇದವಾಕ್ಯ ಇದ್ದಂಗೆ, ಎಲ್ಲರೂ ನಿನ್ನ ಮಾತನ್ನು ಕೇಳ್ತಾರೆ. ಪ್ಲೀಸ್ ಕಣೆ, ಅಣ್ಣನಿಗೆ ಹೆಲ್ಪ್ ಮಾಡು. ಅನು, ಹೌದು ಅಕ್ಕ, ಪಾಪ ಅಣ್ಣ ನೋಡು ಮುಖಾನ ಒಳ್ಳೆ ಹರಳೆಣ್ಣೆ ಕುಡ್ದೊಂಥರ ಇಟ್ಕೊಂಡಿದ್ದಾನೆ, ಪ್ಲೀಸ್ ಹೆಲ್ಪ್ ಮಾಡಕ್ಕ. ಚಂದ್ರಿಕಾ, ಅದು ಸರಿ, ಈ ನಯನ ಹತ್ತಿಗೆ ಎಲ್ಲೋದ್ರು? ನಾವೆಲ್ಲ ಇಲ್ಲಿ ಮನೆಯವರಿಗೆ ವಿಷಯ ಹೇಗಪ್ಪ ಹೇಳೋದು ಅಂತ ಟೆನ್ಷನ್ ಮಾಡ್ಕೊಂಡಿದ್ರೆ ಅವರು ಮಾತ್ರ ಎಲ್ಲೂ ಕಾಣ್ತಿಲ್ಲ. ಚಂದನ, ಹೌದಲ್ವಾ, ಎಲ್ಲೋದ್ರು ಅವರು? ಸಾನ್ನಿಧ್ಯ, ನಯನ ಕೂಡ ಟೆನ್ಷನ್ ಮಾಡಿಕೊಂಡು ರೂಮ್ನಲ್ಲಿ ಕೂತಿದ್ದಾಳೆ. ಸರಿ, ಇದನ್ನ ಇಲ್ಲಿಗೆ ಬಿಡಿ, ಆಗಲೇ ಟೈಮ್ ಆಗ್ತಾ ಬಂತು, ಹೋಗಿ ಹೋಗಿ ಎಲ್ಲ ಮಲಗಿ, ಮೊದಲು ಅವರು ಬಂದು ಹೋಗಲಿ, ಆಮೇಲೆ ಇದರ ಬಗ್ಗೆ ಯೋಚನೆ ಮಾಡಿದರೆ ಆಯಿತು. ಅನು, ಹೌದು ಅಕ್ಕ, ನಾನು ಆಗ್ಲಿಂದ ಇದನ್ನೇ ಹೇಳ್ತಾ ಇದ್ದೀನಿ. ನೀವೇನು ದೊಡ್ಡ ಗೂಬೆಗಳು, ಸ್ವಲ್ಪ ಲೇಟಾಗಿ ಮಲಗಿದ್ರೂ ನಡೆಯುತ್ತೆ. ಆದರೆ ನಾನಿನ್ನು ಪುಟಾಣಿ ಪಾಪು, ನಿದ್ದೆಗೆಟ್ಟರೆ ಆರೋಗ್ಯ ಪೂರ್ತಿ ಹಾಳಾಗುತ್ತೆ. ಸುಮ್ಮನೆ ನನಗಿಂತ ಉದ್ದುದ್ದ ಬೆಳ್ಕೊಂಡ್ರೆ ಸಾಲದು, ಸ್ವಲ್ಪ ಬುದ್ಧಿ ಕೂಡ ಬೆಳೆಸ್ಕೊಬೇಕು. ನೋಡಿ ನೋಡಿ, ಎಲ್ಲ ನನ್ನ ಅಕ್ಕನ ನೋಡಿ ಕಲಿಯಿರಿ. ಸ್ಫೂರ್ತಿ, ಚಂದು, ಚಂದ್ರಿಕಾ, ಅಯ್ಯೋ ದೊಡ್ಡ ಗೂಬೆ ತಂದು ಸುಮ್ಮನೆ ಗೂಬೆಗಳು ಬುದ್ಧಿ ಇಲ್ಲದವರು ಅಂತೀಯಾ? ಮಾಡ್ತೀವಿ ಎಲ್ಲರೂ. ಅನು ಹಿಂದೆ ಓಡಿದರು. ಅನು, ಕಿಲ ಕಿಲ, ನಾನು ನಿಮ್ಮ ಕೈಗೆ ಸಿಗಕ್ಕಿಲ್ಲ, ಕ್ಯಾಚ್ ಮಿ ಇಫ್ ಯು ಕ್ಯಾನ್ ಒಂದೇ ನೆಗೆತಕ್ಕೆ ಕೆಳಗೆ ಓಡಿದಳು. ಸಾನ್ನಿಧ್ಯ, ಅಣ್ಣ ಏನು ನೀನು ಹೋಗಿ ಹೋಗಿ ಈ ಕಪಿಗಳ ಹತ್ತಿರ ಹೆಲ್ಪ್ ಮಾಡಿ ಅಂತ ಕೇಳೋದಾ? ಇವರುಗಳು ಸಮಸ್ಯೆಗೆ ಪರಿಹಾರ ಕಂಡು ಹಿಡಿಯುವ ಬದಲು ಇರೋ ಸಮಸ್ಯೆನ ಮತ್ತಷ್ಟು ದೊಡ್ಡದು ಮಾಡ್ತಾರೆ. ಅಪ್ಪ ಮತ್ತು ಮಾವನ ಹತ್ತಿರ ನಾನು ಮಾತಾಡ್ತೀನಿ, ಈಗ ನೀನು ಹೋಗಿ ಮಲಗು. ಅರ್ಜುನ್, ಥ್ಯಾಂಕ್ ಯು ಪುಟ್ಟಮ್ಮ, ಈಗ ನನ್ನ ಮನಸ್ಸಿಗೆ ಸಮಾಧಾನ ಆಯಿತು ನೋಡು. ಸರಿ ಪುಟ್ಟ, ಗುಡ್ ನೈಟ್. ಚಿರು, ಏನಿವತ್ತು ಟೀಚರ್ ಇನ್ನೂ ನಿದ್ದೆ ಮಾಡೋದು ಬಿಟ್ಟು ಏನನ್ನೋ ತುಂಬ ಡೀಪಾಗಿ ಯೋಚನೆ ಮಾಡ್ತಿರೋ ಆಗಿದೆ. ಯಾಕೆ, ಮತ್ಯಾವುದಾದರೂ ಸ್ಟೂಡೆಂಟ್ ಬಂದು ಪ್ರಪೋಸ್ ಮಾಡಿದ್ನ ಹೇಗೆ? ಚಿರು, ಓಕೆ ಓಕೆ, ಕೂಲ್ ಕೂಲ್ ಮೈ ಡಿಯರ್ ಅಕ್ಕ. ಸರಿ, ನಿಮ್ಮನ್ನು ಇಷ್ಟೊಂದು ಯೋಚಿಸುವಂತೆ ಮಾಡಿರುವ ವಿಷಯ ಯಾವುದು ಅಂತ ಹೇಳಿದರೆ ನಾವು ಏನಾದರೂ ಹೆಲ್ಪ್ ಮಾಡೋಕ್ಕೆ ಆಗುತ್ತಾ ಅಂತ ಯೋಚನೆ ಮಾಡಬಹುದು. ನಯನ, ಚಿರು, ಅಪ್ಪ ಹೇಳಿದ್ದು ಕೇಳಿಸಿಕೊಂಡೆ ಅಲ್ವಾ? ನನಗೆ ಇಷ್ಟು ಬೇಗ ಮದುವೆ ಆಗೋಕೆ ಇಷ್ಟ ಇಲ್ಲ ಕಣೋ. ಅಪ್ಪನ ಹತ್ತಿರ ಈ ವಿಷಯ ಹೇಳೋಣ ಅಂದರೆ ಅವರ ಮುಂದೆ ನಿಂತು ಮಾತಾಡೋ ಧೈರ್ಯ ನನಗಿಲ್ಲ. ಚಿರು,
ಅಕ್ಕ ಒಂದು ಮಾತು ಹೇಳು, ನಿಂಗೆ ಇಷ್ಟು ಬೇಗ ಮದುವೆ ಆಗೋಕೆ ಇಷ್ಟ ಇಲ್ವೋ ಅಥವಾ ಈ ಹುಡುಗ ಇಷ್ಟ ಇಲ್ವೋ? ನಯನ ಅದು ಚಿರು ಅಕ್ಕ ನನಗೆಲ್ಲ ಗೊತ್ತು. ನಿನ್ನ ಆಯ್ಕೆ ತಪ್ಪಾಗಿರೋಕೆ ಸಾಧ್ಯನೇ ಇಲ್ಲ. ನೀನೇನು ಯೋಚನೆ ಮಾಡಬೇಡ ಅಕ್ಕ. ಮೊದಲು ಆ ಹುಡುಗ ಬಂದು ಹೋಗಲಿ, ಆಮೇಲೆ ಏನಾದರೂ ಹೇಳಿ ಈ ಮದುವೆ ಕ್ಯಾನ್ಸಲ್ ಮಾಡಿದರೆ ಆಯಿತು. ಅಪ್ಪನ ಹತ್ತಿರ ನಾನು ಮಾತಾಡ್ತೀನಿ. ನಯನ ಥ್ಯಾಂಕ್ ಯು ಸೋ ಮಚ್ ಚಿರು. ನೀನು ಇಷ್ಟು ಕೇಳಿದೆ ಅಲ್ವಾ, ನನಗೆ ಅಷ್ಟೇ ಸಾಕು. ಭಯ ಆಗಿತ್ತು ಅಪ್ಪ ಹೇಳಿದ್ದು ಕೇಳಿ, ಆದರೆ ಈಗ ಆ ಭಯ ಎಲ್ಲ ನನಗೆ. ಚಿರು ನನ್ನ ಮುದ್ದು ಅಕ್ಕ. ಸರಿ ಅಕ್ಕ, ನೀನು ಈಗ ಮಲಗಿ ರೆಸ್ಟ್ ಮಾಡು, ಉಳಿದಿದ್ದು ನಾಳೆ ಮಾತಾಡೋಣ. ನಯನ ಸರಿ ಚಿರು, ಗುಡ್ ನೈಟ್. ಅವರಿಬ್ಬರಿಗೂ ಸಮಾಧಾನ ಮಾಡಿ ಬಂದ ಇವರಿಬ್ಬರ ಮನಸ್ಸಿನಲ್ಲಿ ಮೂಡಿತ್ತೊಂದು ನವಿರಾದ ಭಾವನೆ. ಎಲ್ಲರೂ ಮಲಗಿದ್ರು ಶಾಸ್ತ್ರಕ್ಕೆ ಎನ್ನುವಂತೆ. ಆದರೆ ನಿದ್ರಾದೇವಿ ಯಾಕೋ ಇವರ ಮೇಲೆ ಮುನಿಸಿಕೊಂಡಂತಿತ್ತು. ಒಬ್ಬೊಬ್ಬರ ತಲೆಯಲ್ಲೂ ಒಂದೊಂದು ರೀತಿಯ ಆಲೋಚನೆಗಳು ಒಂದೊಂದು ದಿಕ್ಕಿನತ್ತ ಸಾಗುತ್ತಿದ್ದವು. ಚಂದ್ರನಿಗೆ ಇನ್ನೂ ತನ್ನ ಕೆಲಸವನ್ನು ಮುಂದುವರಿಸುವ ಆಸೆ. ಆದರೆ ಅದೇಕೋ ಪಡುವಣದ ಸೂರ್ಯ ಇಂದು ಚಂದ್ರನ ಕೆಲಸಕ್ಕೆ ಅಡ್ಡಿಪಡಿಸುವಂತೆ ಕೊಂಚ ಮುಂಚೆಯೇ ಉದಯಿಸಿಬಿಟ್ಟಿದ್ದ. ಪಾಪ ಚಂದಿರ ಪುಟ್ಟದಾಗಿ ಮುನಿಸಿಕೊಂಡು ಮೋಡಗಳ ಮರೆಯಲ್ಲಿ ಮರೆಯಾದ. ಹಸಿರೆಲೆಗಳ ಮೇಲಿನ ಇಬ್ಬನಿ ಹನಿಗಳಿಗೂ ಸೂರ್ಯನ ಮೇಲೆ ಇಂದೇಕೋ ಅತಿ ಒಲವಾದಂತಾಯಿತು. ಸೂರ್ಯನ ರಶ್ಮಿಗಳು ಸೋಕುತ್ತಲೇ ಮತ್ತಷ್ಟು ಪ್ರಕಾಶಮಾನವಾಗಿ ಮಿನುಗುತ್ತಿದ್ದವು. ಆ ನೀರ ಸಣ್ಣ ಹನಿಗಳು. ರಾತ್ರಿ ಪೂರ ಯೋಚನೆಯಲ್ಲಿ ಕಾಲ ಕಳೆದವರಿಗೆ ನಸುಕಿನ ಮುಂಜಾನೆ ಸಮೀಪಿಸುತ್ತಲೇ ಜೋರು ನಿದ್ದೆ. ಆದರೇನು ಮಾಡುವುದು? ಶಾರದಾ ಅವರು ಅದಾಗಲೇ ಸುಪ್ರಭಾತವನ್ನು ಶುರು ಹಚ್ಚಿಕೊಂಡಿದ್ದರು. ಎಲ್ಲರೂ ಈ ಅಜ್ಜಿ ಬೇರೆ ಸರಿಯಾಗಿ ನಿದ್ದೆ ಮಾಡೋಕ್ಕೂ ಬಿಡಲ್ಲ ಎಂದು ಗೊಣಗುತ್ತಲೇ ಸ್ನಾನ ಮುಗಿಸಿ ಕೆಳಗೆ ಬಂದಿದ್ದರು. ಮನೆ ಹಿರಿಯರು ಗಡಿಬಿಡಿಯಲ್ಲಿ ಅತ್ತಿಂದಿತ್ತ ಓಡಾಡುತ್ತಾ ತರಾತುರಿಯಲ್ಲಿ ಕೆಲಸಗಳನ್ನು ಮಾಡುತ್ತಿದ್ದರು. ಮಾವ ಇವತ್ತು ಏನಾದರೂ ವಿಶೇಷ ಇದೆಯಾ? ಯಾಕೆ ಎಲ್ಲರೂ ಇಷ್ಟೊಂದು ಗಡಿಬಿಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಸಾಗರ್ ಅವರಿಗೆ ಪ್ರಶ್ನಿಸಿದಳು ಸಾನು. ಪುಟ್ಟಮ್ಮ, ನಿನ್ನೆನೇ ಹೇಳಿದ್ದೆ ಅಲ್ವಾ ಇವತ್ತು ನಯನ ನೋಡೋಕೆ ಗಂಡಿನ ಕಡೆಯವರು ಬರ್ತಾರೆ ಅಂತ. ಅಲ್ಲ ಮಾವ, ನೀವು ಹೇಳಿದ್ದು ಜಸ್ಟ್ ನಿಮ್ಮ ಫ್ರೆಂಡ್ ಜೊತೆ ನಯನ ಮದುವೆ ಮಾಡಬೇಕು ಅಂತಿದ್ದೀನಿ ಅಂತ ಅಲ್ವಾ? ಹೌದು ಪುಟ್ಟಮ್ಮ, ಆದರೆ ನನ್ನ ಫ್ರೆಂಡ್ ಬೆಳಗ್ಗೆ ಫೋನ್ ಮಾಡಿ ಇವತ್ತು ದಿನ ಚೆನ್ನಾಗಿದೆ, ಇವತ್ತೇ ಹುಡುಗಿ ನೋಡೋಕ್ಕೆ ಬರ್ತೀವಿ ಅಂತ ಹೇಳ್ದ. ಯಾವತ್ತಿದ್ರೂ ನೋಡೋದೇ ಅಲ್ವಾ, ಅದಕ್ಕೆ ನಾನು ಕೂಡ ಸರಿ ಆಯಿತು ಬನ್ನಿ ಅಂದೆ. ಇನ್ನೇನು ಅವರು ಬರಬಹುದು. ಅಲ್ಲ ಮಾವ, ನಯನ ಈ ಮದುವೆಗೆ ಒಪ್ಕೊಂಡ್ರಾ? ಹೌದು ಪುಟ್ಟಮ್ಮ, ನಯನಾಗೂ ಕೂಡ ಈ ಮದುವೆ ಒಪ್ಪಿಗೆ ಇದೆ ಪುಟ್ಟಮ್ಮ. ನೀನು ಬಂದಿದ್ದೆ ಒಳ್ಳೇದಾಯಿತು ನೋಡು. ಆ ರೂಮಿನಲ್ಲಿ ನಿಮ್ಮ ಅತ್ತೆ ಸೀರೆ ಮತ್ತೆ ಒಡವೆಗಳನ್ನು ಇಟ್ಟಿದ್ದಾರೆ, ಅದನ್ನ ತಗೊಂಡು ಹೋಗಿ ಬೇಗ ನಯನಾನ ರೆಡಿ ಮಾಡಮ್ಮ. ಆಮೇಲೆ ತುಂಬ ತಡ ಮಾಡಬೇಡಿ ಆಯಿತಾ ಎಂದವರು ಮಾತನಾಡುವ ಮೊದಲೇ ಬೇರೊಂದು ಕೆಲಸದ ನೆಪವಾಗಿ ಅಲ್ಲಿಂದ ಹೊರಟು ಹೋಗಿದ್ದರು. ಚಿಂತೆಗೆ ಬಿದ್ದ ಸಾನ್ನಿಧ್ಯ ಅಳುಕುತ್ತಲೇ ರೂಮಿನಲ್ಲಿ ಇದ್ದ ಸೀರೆ ಮತ್ತು ಒಡವೆಗಳನ್ನು ತೆಗೆದುಕೊಂಡು ನಯನ ರೂಮಿನತ್ತ ನಡೆದಳು. ಇತ್ತ ನಯನ ಯಾವುದು ಗ್ರಹಣವಾದ ಯೋಚನೆಯಲ್ಲಿದ್ದಳವಳು. ಸಾನ್ನಿಧ್ಯಳನ್ನು ನೋಡಿದ್ದೇ ಒಂದು ಚಂದದ ಸತ್ವವಿಲ್ಲದ ನಗು ಬೀರಿ ಕುಳಿತುಕೊಳ್ಳಲು ಸೂಚಿಸಿದಳು. ಅದು ನಯನ ಈ ಬಟ್ಟೆ ಮತ್ತು ಒಡವೆ. ಅದೇಕೋ ತಡೆದು ಬಂದವು ಪದಗಳು. ಓಹ್ ಅಪ್ಪ, ಇದನ್ನೆಲ್ಲ ನಿನ್ನ ಕೈಲಿ ಕೊಟ್ಟು ಕಳಿಸಿದ್ರಾ? ನಾನೇ ಕೆಳಗೆ ಬರಬೇಕು ಅಂತಿದ್ದೆ, ನೀನೇ ತಂದಿದ್ದು ಒಳ್ಳೇದಾಯಿತು ನೋಡು. ಅದು ಸರಿ ಪುಟ್ಟಮ್ಮ, ಗಂಡಿನ ಕಡೆಯವರು ಎಷ್ಟೊತ್ತಿಗೆ ಬರ್ತಾರಂತೆ? ಅಂತಹ ಅಪ್ಪ ಏನಾದರೂ ಹೇಳಿದ್ರಾ? ಯಾಕಂದರೆ ನಾನು ಬೇಗ ರೆಡಿಯಾಗಬೇಕು ಅಲ್ವಾ, ಅದಕ್ಕೆ ಎಂದು ಒಂದೇ ಸಮನೆ ಮಾತನಾಡುತ್ತಿದ್ದ ನಯನಾಳನ್ನು ನೋಡಿ ಹೇಗೆ ಪ್ರತಿಕ್ರಿಯಿಸಬೇಕೋ ತಿಳಿಯದಾಯಿತು ಸಾನ್ನಿಧ್ಯಗೆ. ಅದು ನಯನ, ನಿಂಗೆ ಈ ಮದುವೆ? ಸಾನು, ನಾನು ಇಷ್ಟಪಟ್ಟೆ ಈ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದೀನಿ. ಅಲ್ಲ ನಯನ, ಅದು ಏನೋ ಹೇಳಲು ಬಂದವಳನ್ನು ಅರ್ಧಕ್ಕೆ ತಡೆದ ನಯನ, ಒಂದು ನಿಮಿಷ ಇರು ಪುಟ್ಟಮ್ಮ, ನಾನು ಈಗಲೇ ಹೋಗಿ ಸೀರೆ ಉಟ್ಕೊಂಡು ಬರ್ತೀನಿ, ಆಮೇಲೆ ನೀನೇ ನನಗೆ ರೆಡಿ ಮಾಡುವಂತೆ. ನಾನಿನ್ನು ರೆಡಿ ಆಗಿಲ್ಲ ಅನ್ನೋದೇನಾದರೂ ಅಮ್ಮನಿಗೆ ಗೊತ್ತಾದರೆ ಮಹಾಕಾಳಿ ಆಗ್ತಾರಷ್ಟೇ ಎಂದಳವಳು. ಬಂದ ದುಃಖವನ್ನು ಮರೆಮಾಚಿ ಡ್ರೆಸ್ಸಿಂಗ್ ರೂಮ್ ಹೊಕ್ಕಳು. ಇಲ್ಲೇನು ನಡೀತಿದೆ ಎನ್ನುವುದು ತಿಳಿಯದ ಸಾನು ತಲೆಯ ಮೇಲೆ ಕೈ ಹೊತ್ತು ಕುಳಿತವಳ ಮನಸ್ಸಿನಲ್ಲಿ ನೂರಾರು ಪ್ರಶ್ನೆಗಳು. ತಕ್ಷಣವೇ ಏನೋ ನೆನಪಾದವಳಂತೆ ಅರ್ಜುನ್ನನ್ನರಸಿ ಹೊರಟಳು. ಸ್ಫೂರ್ತಿ, ಅಣ್ಣ, ನಿಂಗೆ ವಿಷಯ ಗೊತ್ತಾಯ್ತಾ? ಇವತ್ತು ಅತ್ತಿಗೆನ ನೋಡೋಕೆ ಗಂಡಿನ ಕಡೆಯವರು ಬರ್ತಾ ಇದ್ದಾರಂತೆ. ಅರ್ಜುನ್, ಪುಟ್ಟ, ಮಾವ ಬೆಳಗ್ಗೆನೆ ಹೇಳಿದ್ರು. ಸತ್ವವಿಲ್ಲದ ಮಾತು ಅವನದು. ಅನು, ಮತ್ತೆ ನೀನೇನು ಅಣ್ಣ, ಏನೂ ಆಗಿಲ್ಲವೇನೋ ಅನ್ನೋ ಥರ ಇಲ್ಲಿ ಆರಾಮಾಗಿ ಕೂತಿದ್ದೀಯಾ? ಚಂದು, ಅಣ್ಣ, ನಾವು ಈಗಲೂ ಸುಮ್ಮನೆ ಇದ್ದರೆ ಅತ್ತಿಗೆ ಮದುವೆ ಬೇರೆ ಯಾರದೋ ಜೊತೆ ಆಗುತ್ತೆ ಅಷ್ಟೆ. ಚಂದ್ರಿ, ಸುಮ್ಮನೆ ಇರೆ, ಏನೇನೋ ಹೇಳಿ ಅಣ್ಣನ ತಲೆ ಕೆಡಿಸ್ಬೇಡಿ. ಅಣ್ಣ ಸುಮ್ಮನೆ ಇದ್ದಾನೆ ಅಂದರೆ ಅದಕ್ಕೆ ಬೇರೆ ಏನೋ ಕಾರಣ ಇರಬೇಕು. ಅಲ್ಲದೆ ನಿನ್ನೆ ಸಾನು ಅಕ್ಕ ಹೇಳಿಲ್ವಾ ಏನಾದರೂ ಮಾಡೋಣ ಅಂತ? ಸ್ಫೂರ್ತಿ, ಹೌದು, ಮೊದಲು ಅಕ್ಕ ಬರಲಿ ಇರಿ, ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡಿದರೆ ಆಯಿತು. ಈಗ ಅಣ್ಣನ ಪಾಡಿಗೆ ಅಣ್ಣನ ಬಿಟ್ಟು ಬಿಡಿ. ಅನು, ಹೀಗೆ ಮಾಡಿದರೆ ಹೇಗೆ? ಚಂದ್ರಿ, ಅದೇಗೆ? ಅನು,
ಏನಿಲ್ಲ, ಗಂಡಿನ ಕಡೆಯವರು ಬಂದಾಗ ಅವರು ಕುಡಿಯುವ ಜ್ಯೂಸ್ಗೆ ಒಂದೊತ್ತು ಜಾಪಾಳ್ ಮಾತ್ರೆ ಹಾಕಿ ಕೊಟ್ರೆ ಅವನು ಹುಡುಗಿನ ನೋಡಿ ಇಷ್ಟ ಆಯಿತು ಹೇಳೋದು ಇರಲಿ, ಬಾತ್ರೂಮ್ ಬಿಟ್ಟು ಆಚೆ ಬರೋದು ಆಗಲ್ಲ. ಚಂದು, ನೀನೋ ಈ ನಿನ್ನ ಡಬ್ಬ ಐಡಿಯಾನೋ ಇದೆಲ್ಲ ತುಂಬ ಹಳೆಯ ಐಡಿಯಾನು. ನಾವು ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ಯೋಚನೆ ಮಾಡಬೇಕು ಚಂದ್ರಿ. ಹೌದು, ಇದೆಲ್ಲ ವರ್ಕ್ ಆಗಲ್ಲ. ನಾವು ಏನಾದರೂ ಮಾಡಲೇಬೇಕು, ಅದು ಕೂಡ ಯಾರಿಗೂ ಅನುಮಾನ ಬಾರದೇ ಇರುವ ಹಾಗೆ. ಸ್ಫೂರ್ತಿ, ಒಂದು ಕೆಲಸ ಮಾಡೋಣ, ಗಂಡಿನ ಕಡೆಯವರು ಎಷ್ಟೊತ್ತಿಗೆ ಬರ್ತಾರೆ ಅನ್ನೋದನ್ನು ತಿಳಿದುಕೊಂಡು ದಾರಿ ಮಧ್ಯದಲ್ಲಿ ಅವರ ಗಾಡಿ ಪಂಚರ್ ಆಗೋ ಥರ ಮಾಡಿದರೆ ಆಯಿತು. ಒಳ್ಳೆ ಟೈಮ್ ಮೀರಿ ಹೋದರೆ ಮುಗಿಯಿತು. ಆಮೇಲೆ ನಮ್ಮ ಅಜ್ಜಿ ರಾವು ಕಾಲ ಈ ಕಾಲ ಆ ಕಾಲ ಅಂದ್ಕೊಂಡು ಗಂಡನ ಕಡೆಯವರು ಇವತ್ತು ಬರೋದು ಬೇಡ ಅಂತಾರೆ. ಹೇಗಿದೆ ಐಡಿಯಾ? ಸ್ಫೂರ್ತಿ, ಚಂದ್ರಿ, ಇದು ಕೂಡ ಹಳೆಯದೇ ಆಯಿತು. ಅನು, ಅಕ್ಕ, ಇದು ಹಳೆಯದೇ ಆದರೂ ಒಂಥರ ಓಕೆ ಆಗಿದೆ, ಆದರೆ ಇದನ್ನೆಲ್ಲ ಮಾಡೋರು ಯಾರು? ಸ್ಫೂರ್ತಿ, ಅಯ್ಯೋ ನೀವೆಲ್ಲ ಟೆನ್ಷನ್ ಮಾಡ್ಕೊಬೇಡಿ, ನಾನು ನಮ್ಮ ಭರತ್ಗೆ ಹೇಳ್ತೀನಿ, ಅವರೇ ಎಲ್ಲ ನೋಡ್ಕೊಳ್ತಾರೆ. ಅನು, ಇದು ಯಾರಮ್ಮ ನಿಮ್ಮ ಭರತ್? ನಮಗೆ ಗೊತ್ತಿಲ್ಲದವರು. ಸ್ಫೂರ್ತಿ, ಆ ಥರ ಏನೂ ಇಲ್ವೇ, ಅವರು ಜಸ್ಟ್ ನನ್ನ ಫ್ರೆಂಡ್ ಅಷ್ಟೇ. ಈಗ ಹೇಳಿ, ಐಡಿಯಾ ಓಕೆನಾ? ಚಂದು, ಅಕ್ಕ, ಇದ್ಯಾಕೋ ವರ್ಕ್ ಆಗೋ ಥರ ಕಾಣ್ತಿಲ್ಲ. ಐ ಥಿಂಕ್ ನಾವು ಇನ್ನೂ ಡಿಫ್ರೆಂಟಾಗಿ ಏನಾದರೂ ಯೋಚನೆ ಮಾಡಿ ಗಂಡಿನ ಕಡೆಯವರು ಬರೋದನ್ನು ತಪ್ಪಿಸಬೇಕು. ಸ್ಫೂರ್ತಿ, ನಾವೆಲ್ಲ ಇಲ್ಲಿ ಹೇಗಪ್ಪ ಗಂಡಿನ ಕಡೆಯವರು ಮನೆಗೆ ಬರೋದನ್ನು ತಪ್ಪಿಸೋದು ಅಂತ ಯೋಚನೆ ಮಾಡ್ತಾ ಇದ್ದರೆ ಈ ಅಣ್ಣ ಏನು ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ಥರ ಇದ್ದಾನೆ. ಚಂದು, ಹೌದಲ್ವಾ, ಏನಾಯ್ತು ಇವನಿಗೆ? ಅನು, ಅಣ್ಣ ಏನಾಯ್ತು, ಯಾಕೆ ಈ ಥರ ಇದೆಯಾ? ನಂಗೆ ಗೊತ್ತು ಅಣ್ಣ ನಿನಗೆ ತುಂಬ ಬೇಜಾರಾಗಿರುತ್ತೆ ಅಂತ, ಆದರೆ ನೀನೇನು ಯೋಚನೆ ಮಾಡಬೇಡ ಅಣ್ಣ, ನಾವಿದ್ದೀವಲ್ಲ, ಏನಾದರೂ ಮಾಡ್ತೀವಿ. ಸ್ಫೂರ್ತಿ, ಹೌದು ಅಣ್ಣ, ಆದರೆ ಪ್ಲೀಸ್ ನೀನು ಈ ಥರ ಇರಬೇಡ, ನಮಗೆ ನೋಡೋಕೆ ಆಗಲ್ಲ. ಅರ್ಜುನ್, ಅಯ್ಯೋ ಆ ಥರ ಏನು ಇಲ್ಲ ಕಣ್ರೋ, ನೀವೇನು ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಹೋಗೋದು ನಮ್ಮನೆ ಮರ್ಯಾದಿನೇ. ನನ್ನ ಹಣೆಯಲ್ಲಿ ಏನು ಬರೆದಿರುತ್ತೋ ಅದೇ ಆಗೋದು ಅಲ್ವಾ? ಸರಿ, ನೀವೆಲ್ಲ ಹೋಗಿ ರೆಡಿಯಾಗಿ, ನನಗೆ ಸ್ವಲ್ಪ ಕೆಲಸ ಇದೆ, ಮುಗಿಸಿ ಕೆಳಗೆ ಬರ್ತೀನಿ ಎಂದವ ಕಣ್ಣು ತುಂಬಿಕೊಂಡೆ ಅಲ್ಲಿದ್ದ ನಿರ್ಗಮಿಸಿದ. ಉಳಿದವರು ಕೂಡ ಏನೊಂದು ಅರ್ಥವಾಗದೆ ಅಲ್ಲಿಂದ ತೆರಳಿದರು. ಇವರೆಲ್ಲರ ಮಾತುಗಳನ್ನು ದೂರದಿಂದಲೇ ಕೇಳಿಸಿಕೊಳ್ಳುತ್ತಿದ್ದ ಸಾನ್ನಿಧ್ಯಗೆ ಇಲ್ಲೇನು ಸರಿ ಇಲ್ಲವೆನ್ನುವುದು ತಿಳಿದೇ ಹೊರತು ತಕ್ಷಣವೇ ಅರ್ಜುನ್ನನ್ನು ಹಿಂಬಾಲಿಸಿದಳು. ಅರ್ಜುನ್ ಸಾನ್ನಿಧ್ಯಳನ್ನು ನೋಡಿದ್ದೇ ಅವಳನ್ನಪ್ಪಿ ಜೋರಾಗಿ ಅಳಲಾರಂಭಿಸಿದ. ಅರ್ಜುನ್ ಕಣ್ಣೀರಿಗೆ ಕಾರಣವೇನೆಂದು ಆ ಕ್ಷಣಕ್ಕೆ ತಿಳಿಯದೆ ಹೋದರು. ಅಮ್ಮನಂತೆ ಅವನನ್ನು ಸಮಾಧಾನಿಸಿದಳು. ಸ್ವಲ್ಪ ಸಮಯದ ನಂತರ ಸಾನು ಅವನನ್ನು ತನ್ನ ಮಡಿಲಿನಲ್ಲಿ ಮಲಗಿಸಿಕೊಂಡಳಾದರೂ ಅವನ ಬಿಕ್ಕಳಿಸುವಿಕೆ ಮಾತ್ರ ಇನ್ನೂ ನಿಂತಿರಲಿಲ್ಲ. ಅಣ್ಣ, ಸಾಕು ಕಣೋ ಪ್ಲೀಸ್, ಎಷ್ಟು ಅಂತ ಅಳ್ತೀಯ ನೀನು? ಹೀಗೆ ಒಂದೇ ಸಮನೆ ಅಳ್ತಾ ಇದ್ದರೆ ಏನಾಗಿದೆ ಅಂತ ನನಗೆ ಹೇಗೆ ಗೊತ್ತಾಗುತ್ತೆ ಹೇಳು? ಮೊದಲು ಅಳೋದು ನಿಲ್ಲಿಸು. ಏನಾಯಿತು ಅಂತ ಹೇಳಣ್ಣ. ಪುಟ್ಟಮ್ಮ, ಜೀವನದಲ್ಲಿ ನಾನು ಮೊದಲ ಬಾರಿ ಸೋತೋಗ್ಬಿಟ್ಟೆ ಕಣೋ. ನನ್ನ ಪ್ರೀತಿನ ಉಳಿಸಿಕೊಳ್ಳುವ ಯೋಗ್ಯತೆ ನನಗಿಲ್ಲ ಕಣೋ. ಕೊನೆಗೂ ನನ್ನ ಪ್ರೀತಿ ನನ್ನ ಪಾಲಿಗೆ ಮರೀಚಿಕೆ ಆಗೋಯ್ತು. ಅಣ್ಣ ಪ್ಲೀಸ್ ಕಣೋ, ಈ ಥರ ಎಲ್ಲ ಮಾತಾಡಬೇಡ, ತುಂಬ ನೋವಾಗುತ್ತೆ ಪ್ಲೀಸ್. ಅಣ್ಣ ಸರಿಯಾಗಿ ಹೇಳು ಏನಾಯಿತು ಅಂತ. ನಿನ್ನಿಂದ ನಿನ್ನ ಪ್ರೀತಿ ದೂರ ಆಗೋಕೆ ಹೇಗೆ ಸಾಧ್ಯ? ಸಾನ್ನಿಧ್ಯಳ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದವ ಅಳುತ್ತಲೇ ನಿನ್ನೆ ನಡೆದ ಸಂಗತಿಯನ್ನು ಅವಳಿಗೆ ತಿಳಿಸಿದ. ಸಾನು ಕೂಡ ವಿಷಯ ತಿಳಿದು ನೊಂದುಕೊಂಡಳಾದರೂ ಅರ್ಜುನ್ಗೆ ಸಮಾಧಾನ ಮಾಡಿ ಕೆಳಗೆ ಕರೆದುಕೊಂಡು ಬಂದಳು. ಮುಂದುವರಿಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.